ಸರಿ ಸರಿಯಾ ഞങ്ങള് മലയാളം ഭാഷ നിങ്ങൾക്ക് അറിയണം. നിങ്ങളെ കന്നഡ ഞങ്ങൾക്ക് ಶಿಲ್ಪ 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 ಸ್ವಲ್ಪ ಸ್ವಲ್ಪ ಬರ್ತಾರೆ ಬರ್ತದೆ. ಇದು ನನಗೆ ಪರಿಚಯ ಉಂಟಾ? ಜ್ಞಾನ ಮಂತ್ರವಾದಿಯ ಎಂದ ಅಜ್ಜನ ಮಂತ್ರವಾದಿ ಎಂದ ಮುಕ್ತಶನ ಮಂತ್ರವಾದಿ ಎಂದ ಮೋದು ಮಂತ್ರವಾದಿಯ ഞങ്ങളുടെ ಪರಂಪರೆ. ಹೌದು, ഞങ്ങളുടെ ನಾಡು ಕೋಳಿಗೂಡಿಗೆ ನೀವು ಹೋಗಿ ಕೋಳಿಗೂಡು ಕಲ್ಲಿಕೋಟೆ ತೆಂಕಳಾಗೆ ನಾವು ಮಲಬಾರದವರು. ಎಂತದು ರೋಗ? ಮಲಬಾರದು ರೋಗಲ್ಲ, ಮಲಬಾರ. ತೆಂಕಳಗೆ ಊರನ್ನು ಮಲಬಾರದವರು ಅಂತ ಹೇಳ್ತಾರೆ. ನಾನು ಕೆಲವೆಲ್ಲ ವಿದ್ಯೆಗಳನ್ನೆಲ್ಲ ಕಲ್ತಿದ್ದೇನೆ. ಮಂತ್ರ, ತಂತ್ರ, ಯಂತ್ರ, ಕುತಂತ್ರ ಎಲ್ಲವೂ ನಾವು ಮಾಡ್ತಾರೆ. ನಾವು ಮಾಟ ಮಾಡುದು ಹೆಗ್ಗಣ ಹೋಗ್ಲಿಕ್ಕೆ. ಮಾಟ, ವಶೀಕರಣ, ಇದನ್ನೆಲ್ಲ ನಾನು ಕಲ್ತಿದ್ದೇನೆ. ನೀವೊಂದು ಮಾತು ಕೇಳಿದ್ದೀರಾ? ಶತಹತೇನ ಪಂಡಿತಂ ಸಹಸ್ರಹತೇನ ಪಂಡಿತ ಗಜಪಂಡಿತ. ಶತಹತೇನ ಪಂಡಿತಂ, 100 ಮಂದಿಯನ್ನು ಕೊಂದ್ರೆ ಒಬ್ಬ ಪಂಡಿತ. ಸಹಸ್ರ ಹತೇನ ಗಜ ಪಂಡಿತ, 1000 ಮಂದಿಯನ್ನು ಕೊಂದ್ರೆ ದೊಡ್ಡ ಪಂಡಿತ ಅಂತ. ನಾನು ಕೆಲವರನ್ನೆಲ್ಲ ಮಾಟ ಮಾಡಿಕೊಂಡು ಆಗಿದ್ದೆ. ಈಗ ದೊಡ್ಡ ನಾನು ಪಂಡಿತನಾಗಿದ್ದೇನೆ. ಹೀಗೆ ನಾನು ಊರು ಸುತ್ತು ಕಾಲು ಸರಿ ಇಲ್ಲಯ್ಯ. ಅದು ಮೊದಲು ನನ್ನ ಕಾಲು ಸರಿ ಇತ್ತು, ಈಗ ಸ್ವಲ್ಪ ತೊಟ್ಟೆ ಆಗಿದೆ. ಅದು ಒಂದು ಮಾತುಂಟು, ಕನ್ನಿಕಾಮಲಂ ಚೋರು ಬಿದ್ದಂ ಕಣ್ಣುದಲ್ಲದು ಪುಳ್ಳಾಳೆ, ಕಣ್ಣು ಕುಡ್ಚಲಿ ಸೌಖ್ಯಂ ಕಿಟ್ಟು നിങ്ങൾ ಕುಡ್ಚಿಂ ಪುಳ್ಳಾರೆ. ನಮ್ಮ ಮಲಯಾಳ ನಿಮಗೆ ಬರುವುದಿಲ್ಲಲ್ಲ. ಕನ್ನಿಕಾಮಲಂ, ಕನ್ನಿ ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ, ಕನ್ನಿ ಅಂತ ಹೇಳಿದ್ರೆ ನಿಮ್ಮ ಭಾಷೆಯಲ್ಲಿ ಗಂಜಿ. ಕನ್ನಿಕಾಮಲಂ, ಹೆಚ್ಚಿಗೆ ಗಂಜಿ ಊಟ ಮಾಡಿದ್ರೆ ಕಾಮಲ ರೋಗ ಬರ್ತದೆ. ಚೋರು ಪಿತ್ತಂ, ಚೋರು ಹೇಳಿದ್ರೆ ಅನ್ನ, ಅದು ಹೆಚ್ಚಿಗೆ ತಿಂದ್ರೆ ಪಿತ್ತ ರೋಗ ಬರ್ತದೆ. ಅದನ್ನು ಕಡಿಮೆ ಆಗ್ಬೇಕಿದ್ರೆ ಏನಾಗಬೇಕು? ಕಳ್ಳು ನಲ್ಲದು ಉಳ್ಳರೆ, ಕಳ್ಳು ಕುಡಿಬೇಕು ಅಂತ. ಹಾಗೆ ನನಗೆ ಗಂಜಿ ತಿಂದು ಅನ್ನ ಕಾಮಲ ರೋಗ ಪಿತ್ತ ರೋಗ ಹೆಚ್ಚಿಗಾಯ್ತು. ಕಳ್ಳು ಕುಡಿಬೇಕು ಅಂತ ಮನಸ್ಸಾಯ್ತು. ಎಲ್ಲಿ ಉಂಟು ಹೀಗೆ ಹುಡುಗುತ್ತಾ ಬರುವಾಗ ಒಂದು ತಾಳೆ ಮರ ಕಂಡಿತು. ಅದರಲ್ಲಿ ಆಗಿದ್ದು ಉಂಟಲ್ಲ ಕಡಿಗೆ, ಎಂತದ್ದು ಕುದಿಲಿ ಅದು ಕಂಡಿತ್ತು. ಮರಕ್ಕೆ ಹತ್ತಿ ಗೊಟ ಕಳ್ಳು ಕುಡಿದು ಸ್ವಲ್ಪ ಹೊತ್ತು ಆಗುವಾಗ ನನಗೆ ತಲೆ ಗರ್ರ ತಿರುಗಲಿಕ್ಕೆ ಪ್ರಾರಂಭ ಆಯ್ತು. ಇನ್ನು ಇಲ್ಲಿ ನಿಂತ್ರ ಅಪಾಯ ಉಂಟು ನಾನು ತೀರ್ಮಾನ ಮಾಡಿತ್ತು. ಮರದಿಂದ ಕೆಳಗೆ ಇಳಿಲಿಕ್ಕೆ ಪ್ರಾರಂಭ ಆಯ್ತು. ಅರ್ಧಕ್ಕೆ ತಲುಪಿದ್ದೇನೆ. ಕೈ ಬಿಟ್ಟಿತ್ತು, ಕಾಲು ತಪ್ಪಿತ್ತು, ಬೋರೊಕ್ಕ ಕೆಳಗೆ ಬಿತ್ತು. ಅಲ್ಲಿವರೆಗೆ ನನಗೆ ಲೊಟ್ಟೆ ಪಂಡಿತದ ಹೆಸರಿತ್ತು. ಲೊಟ್ಟೆ ಪಂಡಿತ ಕೋಯಿ, ಚೊಟ್ಟೆ ಪಂಡಿತ ನಾಯಿ. ಲೊಟ್ಟೆ ಪಂಡಿತ ಕೋಯಿ, ಚೊಟ್ಟೆ ಪಂಡಿತ ನಾಯಿ ಇತ್ತು ಅಂತ. ಈಗ ಊರವರೆಲ್ಲ ನನ್ನನ್ನು ಚೊಟ್ಟೆ ಪಂಡಿತ